ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬುಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಮಧ್ಯಪ್ರದೇಶದಲ್ಲಿ ಒಂದು ಗಾಂಜಾ ಗ್ಯಾಂಗ್ ಸಿಗಾಕೊಂಡಿದೆ. ಗಾಂಜಾ ಗ್ಯಾಂಗ್ ಸುಮಾರು 46 ಕೆಜಿ ಗಾಂಜಾ ಜೊತೆಯಲ್ಲಿ ಸಿಕ್ಕಾಕೊಂಡಿದೆ. ಅದು ಹಾಗೆ ಸುತ್ತಿ ಹೀಗೆ ಸುತ್ತಿ ನೋಡಿದಾಗ ಕೊನೆಗೆ ಮಧ್ಯಪ್ರದೇಶದ ಮಂತ್ರಿಯ ತಮ್ಮ ಮಧ್ಯಪ್ರದೇಶದ ಮಂತ್ರಿಯ ತಮ್ಮನೇ ಅದೆಲ್ಲವನ್ನು ನಿಭಾಯಿಸ್ತಾ ಇದ್ದ ಅಂತ ಗೊತ್ತಾಯ್ತು. ಆ ನಂತರ ಇನ್ನೂ ತನಿಖೆ ಒಳಗೆ ಹೋದಂತೂ ಆ ಮಂತ್ರಿಯ ಕುಟುಂಬದಲ್ಲಿ ಸಾಕಷ್ಟು ಜನ ಸದಸ್ಯರು ಇದೇ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಮತ್ತು ಕೆಮ್ಮಿನ ಔಷಧಿಯಿಂದ ಒಂದಷ್ಟು ಮಕ್ಕಳು ತೀರ್ಕೊಂಡ್ರಲ್ಲ, ಅದರಲ್ಲೂ ಸಹ ಭಾಗಿಯಾಗಿದ್ದಾರೆ ಅಂತ ಗೊತ್ತಾಯ್ತು. ಆದರೆ ಆ ಮಂತ್ರಿ ಒಂದೇ ಮಾತರಂ ಅಂತ ದಿನ ಬೆಳಗಾದರೆ ಹೇಳುವುದೇ ಹೇಳೋದು. ಯಾವ ಮಟ್ಟಕ್ಕೆ ಅಂದ್ರೆ ಮಧ್ಯಪ್ರದೇಶದಲ್ಲಿ ಸಂಪುಟ ಸಭೆಯನ್ನ ಖಜುರಾಹೋದಲ್ಲಿ ಏರ್ಪಡಿಸಿ ಆ ಸಂಪುಟ ಸಭೆಯ ಆರಂಭದಲ್ಲೇನೆ ಒಂದೇ ಮಾತರಂ ಹಾಡಿಸಿದಂತಹ ಮಹಾಮೇಧಾವಿ ಮೇಡಮ್, ಆ ಮೇಡಮ್ ತಮ್ಮನೇ ಈಗ 46 ಕೆಜಿ ಗಾಂಜಾ ಜೊತೆಯಲ್ಲಿ ಸಿಕ್ಕಿರುವಂತಹದ್ದು. ಸೊ ಏನಿದು ಕಂಪ್ಲೀಟ್ ಸ್ಟೋರಿ? ಮತ್ತು ಈ ಹೊರಗೆ ಒಂದೇ ಮಾತರಂ ಅನ್ಕೊಂಡು ಒಳಗೊಳಗೆ ಗಾಂಜಾ ಮಾರಾಟಂ ಮಾಡ್ತಿರುವಂತಹ ಆ ಮಹಾನ್ ಮಂತ್ರಿ ಯಾರು, ಆ ಕುಟುಂಬ ಯಾವುದು ನೋಡೋಣ. ಸೊ ಪ್ರತಿಮಾ ಬಾಗ್ರಿ ಅನ್ನುವಂಥವರು ಮಧ್ಯಪ್ರದೇಶದಲ್ಲಿ ಮಂತ್ರಿಯಾಗಿದ್ದಾರೆ. ಮಂತ್ರಿ ಅವರು ಮೊನ್ನೆ ಒಂದು ಪೋಸ್ಟ್ ಹಾಕೊಂಡಿದ್ರು ಈ ಒಂದೇ ಮಾತರಂ ವಿಚಾರವಾಗಿ. 150 ವರ್ಷ ಆಗಿದೆಯಲ್ಲ, ಆ ಸನ್ನಿವೇಶದಲ್ಲಿ ತಮ್ಮನ್ನು ತಾವೇ ಮಹಾನ್ ದೇಶಭಕ್ತರು ಅಂತ ಬಿಂಬಿಸ್ಕೊಳ್ಳೋದಕ್ಕೆ ಒಂದು ಪೋಸ್ಟ್ ಹಾಕಿದ್ರು. ಏನಂತ? ಖಜುರಾಹೋದಲ್ಲಿ ಆರಂಭವಾದಂತಹ ಸಂಪುಟ ಸಭೆಗೂ ಮುನ್ನ ಒಂದೇ ಮಾತರಂ ಹಾಡಿದ್ದೀವಿ ಅಂತ. ಆ ಮಟ್ಟಕ್ಕೆ ಒಂದೇ ಮಾತರಂ ದೇಶಭಕ್ತಿಯ ಒಂದು ಕವಚ ದೊಡ್ಡ ಮಟ್ಟದಲ್ಲಿ. ಸೇಮ್ ಲೈಕ್ ನರೇಂದ್ರ ಮೋದಿ. ಒಂದೇ ಮಾತರಂ ಅನ್ನೋದು ಬಂಡವಾಳಶಾಹಿಗಳಿಗೆ ಅದೇ ಒಂದೇ ಮಾತರಂ ಅದೇ ಮಾತೃಭೂಮಿಯನ್ನ ಪುಕ್ಸಟ್ಟೆನೆ ಮಾರ್ಬಿಡೋದು. ₹1 ಎಕರೆ, ಏರ್ಪೋರ್ಟ್ ನೀನಿಟ್ಕೋ, ಬಂದರು ನೀನಿಟ್ಕೋ, ರೈಲ್ ನೀನಿಟ್ಕೋ, ಕೋಲ್ ಕಂಪನಿ ನೀನಿಟ್ಕೋ, ಪೆಟ್ರೋಲ್ ನೀನಿಟ್ಕೋ ಅಂದ್ಬಿಟ್ಟು ಈ ಕಡೆ ಅದಾನಿ, ಆ ಕಡೆ ಅಂಬಾನಿ, ಮಧ್ಯದಲ್ಲಿ ಸ್ವಲ್ಪ ಯಾರಾದ್ರೂ ಮೆಚ್ಚೋದಕ್ಕೆ ಟಾಟಾಗ್ ಒಂದಷ್ಟು, ಸಣ್ಣ ಪುಟ್ಟ ಬಂಡವಾಳಶಾಹಿಗಳಿಗೆ ಒಂದಷ್ಟು ಕೊಡೋದು. ಅವರಿಂದ ಏನು ದೇಣಿಗೆ ಪಡ್ಕೊಳ್ಬೇಕು ಅದನ್ನು ತೃಪ್ತಿಯಾಗಿ ಪಡ್ಕೊಳ್ಳೋದು. ಆಮೇಲೆ ಅವರು ಏನೇ ಮಾಡಿದ್ರು ಕ್ರಮ ಕೈಗೊಳ್ಳಕ್ಕಾಗದಂತೆ ಹೇಡಿಗಳ ತರ ಸುಮ್ಮನಿರೋದು. ಜಸ್ಟ್ ಲೈಕ್ ಇಂಡಿಗೋ ಆ ಮಟ್ಟಕ್ಕೆ ಹೋದ್ರೂ ಸಹ ಅದರ ವಿರುದ್ಧ ದೊಡ್ಡ ಕ್ರಮ ಕೈಗೊಳ್ಳಕ್ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಇಂಡಿಗೋ ಇಂದ ದೇಣಿಗೆ ಪಡೆದಿದ್ದಾರೆ ಇವರು. ಅದೇ ರೀತಿಯಲ್ಲಿ ಈ ಒಂದೇ ಮಾತರಂ ಬಳಸ್ಕೊಂಡು ಅದನ್ನೊಂದು ಪಾರ್ಲಿಮೆಂಟ್ ಚರ್ಚೆ ಮಾಡಿ ವೆಸ್ಟ್ ಬೆಂಗಾಲ್ ಎಲೆಕ್ಷನ್ ಮನಸ್ಸಲ್ಲಿ ಇಟ್ಕೊಂಡು ಏನೇನೋ ಕತೆ ಮಾಡಿದ್ರಲ್ಲ ಮೋದಿ ಸರ್ಕಾರ. ಅದೇ ಒಂದೇ ಮಾತರಂ ಕವಚವನ್ನ ಇವರೆಲ್ಲರೂ ಸಹ ಬಳಸ್ತಿರೋದು. ಯಾಕಂದ್ರೆ ಇವರೆಲ್ಲ ಮೋದಿ ಚಮಚಗಳಲ್ವಾ. ಈ ಮೇಡಮ್ ಅಷ್ಟೇನೆ, ಪ್ರತಿಮಾ ಬಗ್ರಿ ಅಂತ. ಸೊ ಏನಾಯ್ತು ಅಂದ್ರೆ ಡಿಸೆಂಬರ್ 7ನೇ ತಾರೀಕು ಮತ್ತು 8ನೇ ತಾರೀಕು ಮಧ್ಯರಾತ್ರಿಯಲ್ಲಿ ಒಂದು ಫೋನ್ ಕಾಲ್ ಬರುತ್ತೆ ಪೊಲೀಸರಿಗೆ. ಸರ್, ಇಂಥ ಜಾಗದಲ್ಲಿ ಗಾಂಜಾ ಇಟ್ಟಿದ್ದಾರೆ, ದೊಡ್ಡ ಗಾತ್ರದ ಗಾಂಜಾ ವ್ಯವಸ್ಥೆ ಆಗಿದೆ, ಅದನ್ನ ಇಟ್ಟಿದ್ದಾರೆ, ಅಲ್ಲಿ ಹೋಗಿ ಅಂತ. ಅಲ್ಲಿ ಹೋದಾಗ ಪಂಕಜ್ ಸಿಂಗ್ ಅನ್ನುವಂಥವನು ಸಿಕ್ಕಾಕೊಳ್ತಾನೆ. ಆ ಪಂಕಜ್ ಸಿಂಗ್ ಅನ್ನುವಂಥವನು ಸಿಗಾಕೊಂಡಾಗ ಅವನು ಹೇಳ್ತಾನೆ, ಸ್ವಾಮಿ ನಾನು ಬರೀ ಕೆಲ್ಸಗಾರ, ಎಲ್ಲ ಮಾಡ್ತಿರೋದು ಅನಿಲ್ ಬಾಗ್ರಿ ಅವಂದಿದು, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಅಂತ. ಪೊಲೀಸರು ತಪ್ಪಿಸ್ಕೊಳ್ಳೋದಕ್ಕೆ ಸುಳ್ಳು ಹೇಳ್ತಿದ್ದಲ್ಲಪ್ಪ ನೀನು. ಅನಿಲ್ ಬಾಗ್ರಿ ಯಾರು ಅಂತ ನಮಗ್ ಗೊತ್ತಿಲ್ವಾ? ಅನಿಲ್ ಬಾಗ್ರಿ ನಮ್ಮ ರಾಜ್ಯದ ಮಂತ್ರಿಯಾಗಿರುವಂತಹ ಪ್ರತಿಮಾ ಬಾಗ್ರಿ ತಮ್ಮ. ಅವನ್ಯಾಕೆ ಈ ದಂಧೆಯಲ್ಲಿ ಇರ್ತಾನೆ? ನೀನ್ ಸುಳ್ಳು ಹೇಳ್ತಿದ್ಯ. ಅವನನ್ನ ಎಷ್ಟು ಟ್ರೀಟ್ಮೆಂಟ್ ಕೊಟ್ಟರು ಅವನು ಹೇಳಿದ್ ಒಂದೇ ಹೆಸರು, ಅನಿಲ್ ಬಾಗ್ರಿ. ಕೊನೆಗೆ ಅದನ್ನ ಪೊಲೀಸರು ಒಪ್ಕೊಳ್ಳೇಬೇಕಾಯಿತು. ಸ್ವಲ್ಪ ತನಿಖೆ ನಡೆಸಿದ ತಕ್ಷಣ ಗೊತ್ತಾಗಿದ್ದೇನು ಅಂದ್ರೆ, ಈ 4 ಚೀಲ 46 ಕೆಜಿ ಗಾಂಜಾ ಸಿಕ್ಕಿತ್ತಲ್ಲ, ಅದರ ನಿಜವಾದ ಒಡೆಯ ಅನಿಲ್ ಬಾಗ್ರಿ. ಅವನು ಮಾತ್ರ ಅಲ್ಲ, ಈ ಮೇಡಮ್ ಕುಟುಂಬದಲ್ಲಿ ಸಾಕಷ್ಟು ಜನ, ಚಿಕ್ಕಪ್ಪನ ಮಕ್ಕಳು, ಮಾವನ ಮಕ್ಕಳು, ಮಾವನ ಸಂಬಂಧ, ಸಾಕಷ್ಟು ಜನ ಇದರಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅನ್ನುವಂತಹ ತನಿಖೆಗಳು ನಡೀತಾ ಇದೆ. ಅದರಲ್ಲಿ ಶೈಲೇಂದ್ರ ಸಿಂಗ್ ಅನ್ನುವಂಥವನು, ಅವನು ಸಹ ಈ ಕುಟುಂಬದ ಸದಸ್ಯನೇ.
ಅವನು ಸಹ ಈ ಗಾಂಜಾ ವ್ಯಾಪಾರದಲ್ಲಿ ದೊಡ್ಡ ಮಟ್ಟದಲ್ಲಿ ತೊಡಗಿಸ್ಕೊಂಡಿದ್ದಾನೆ ಅಂತ ಆಲ್ರೆಡಿ ಉತ್ತರ ಪ್ರದೇಶದಲ್ಲಿ ಬಂಧನ ಆಗಿದೆ ಈಗ ಒಂದು. ಮಧ್ಯಪ್ರದೇಶ ಮಾತ್ರ ಅಲ್ಲ ಈ ಕುಟುಂಬ ಗಾಂಜಾ ಸಪ್ಲೈ ಮಾಡ್ತಿರೋದು, ಉತ್ತರ ಪ್ರದೇಶಕ್ಕೂ ಸಹ ಅವರು ಬ್ರಾಂಚ್ಗಳನ್ನ ವಿಸ್ತರಣೆ ಮಾಡ್ಕೊಂಡಿದ್ದಾರೆ ಪಾಪ. ಯಾಕಂದ್ರೆ ಬೆಸ್ಟ್ ಕ್ವಾಲಿಟಿ ಗಾಂಜಾ ಕೊಡ್ಬೇಕಲ್ವಾ, ಯಾರ್ಯಾರೋ ಕೊಟ್ರೆ ಚೆನ್ನಾಗಿರಲ್ಲ. ಮಂತ್ರಿ ತಮ್ಮನ ಕುಟುಂಬ, ಮಂತ್ರಿ ಕುಟುಂಬ ಸದಸ್ಯರು ಕೊಟ್ಟಾಗ ಆ ಒಂದು ಇದು ಕ್ವಾಲಿಟಿ ಮೇಂಟೈನ್ ಆಗುತ್ತೆ ಅನ್ನುವಂಥ ಸದುದ್ದೇಶದಿಂದ ಪಾಪ ಮಾಡಿದ್ದಾರೆ ಅನ್ಸುತ್ತೆ. ಆ ಶೈಲೇಂದ್ರ ಸಿಂಗ್ ಅನ್ನುವಂಥವ್ನು ಇದು ಮಾತ್ರ ಅಲ್ಲ, ಕಾಫ್ ಸಿರಪ್, ಮಕ್ಕಳ ಕೆಮ್ಮು ಔಷಧಿ, ಅದರಲ್ಲಿ ಕಲಬೆರಕೆಯಾಗಿ ಸಾಕಷ್ಟು ಮಕ್ಕಳು ಜೀವ ತೆತ್ತರಲ್ಲ, ಆ ಕೇಸಲ್ಲೂ ಸಹ ಅವನ ಹೆಸರಿದೆ, ಆ ಕೇಸಲ್ಲೂ ಇದೆ. ಇನ್ನೂ ಒಂದಷ್ಟು ಜನ ಆಕೆ ಕುಟುಂಬ ಸದಸ್ಯರು, ಯಾರು ಮಂತ್ರಿ ಮೇಡಮ್ ಪ್ರತಿಮಾ ಬಾಗ್ರಿ, ಆ ಮೇಡಮ್ ಸದಸ್ಯರು, ಇನ್ನೂ ಒಂದಷ್ಟು ಜನ ಈ ಗಾಂಜಾ ವ್ಯಾಪಾರದಲ್ಲೇ ಇದಾರಂತೆ. ಸೊ ಒಟ್ಟಾರೆಯಾಗಿ ಒಂದು ಫ್ಯಾಮಿಲಿ ಅಂತ ಬರ್ತಾವಲ್ಲ ಕಂಪನಿಗಳು, ಆ ರೀತಿ. ಆದ್ರೆ ಇದರಲ್ಲಿ ಮಜಾ ಏನು ಅಂದ್ರೆ, ದಿನ ಬೆಳಗಾದ್ರೆ ದೇಶಭಕ್ತಿಯ ವೇಷ ಹಾಕೊಂಡು ಇಂಥದನ್ನೆಲ್ಲ ಮರೆಮಾಚೋದು. ಒಂದೇ ಮಾತರಂ ವಿಚಾರವಾಗಿ ನಮ್ಮಷ್ಟು ದೇಶಭಕ್ತರಿಲ್ಲ ಅಂತ ಸುಳ್ಳು ಹೇಳ್ಕೊಂಡು ಓಡಾಡೋದು, ಮಾಡೋದೆಲ್ಲ ಇಂಥ ಕೆಲಸನೇ. ಅದಕ್ಕೆ ನಿನ್ನೆ ರಾಜ್ಯಸಭೆಯಲ್ಲಿ ಮಾತಾಡ್ತಾ ಆಮ್ ಆದ್ಮಿ ಪಕ್ಷದ ರಾಜ್ಯಸಭಾ MP ಸಂಜಯ್ ಸಿಂಗ್ ಒಂದು ಮಾತು ಹೇಳಿದ್ರು, ಚೆನ್ನಾಗಿತ್ತದು. ಮೊದಲೆಲ್ಲ ದರೋಡೆಕೋರರು ಹಳ್ಳಿಗಳಿಗೆ ಬಂದು ಜೈ ಭವಾನಿ ಜೈ ಭವಾನಿ ಜೈ ಭವಾನಿ ಎಂದು ಘೋಷಣೆಗಳನ್ನು ಕೂಗ್ತಾ ಇಡೀ ಹಳ್ಳಿನ ಲೂಟಿ ಮಾಡ್ಕೊಂಡು ಹೋಗ್ಬಿಡೋರು. ಇಡೀ ಹಳ್ಳಿನ ಜೈ ಭವಾನಿ ಜೈ ಭವಾನಿ ಜೈ ಭವಾನಿ ಅಂತ ಕೂಗ್ತಾನೆ ಲೂಟಿ ಮಾಡ್ಕೊಂಡು ಹೋಗೋರು. ಈ ಚಕ್ರವರ್ತಿ ಸೂಲಿಬೆಲೆ ಅನ್ನುವಂತಹ ಅಯೋಗ್ಯ ಇದನ್ನಲ್ಲ, ಅವನು ಅದನ್ನೇ ಕೂಗ್ಸೋದು. ಎಲ್ಲ ಇವ್ರದ್ದು ಕಳ್ಳರ ಗ್ಯಾಂಗ್ ಇವ್ರದ್ದೆಲ್ಲ. ಆ ರೀತಿ ಕೂಗಿಸ್ತಾ ಇದ್ರು ಆ ಕಾಲದಲ್ಲಿ. ಈಗ ಒಂದೇ ಮಾತರಂ ಅಂತ ಹೇಳ್ತಾ ಇಡೀ ದೇಶ ಲೂಟಿ ಮಾಡೋದಕ್ಕೆ ನೋಡ್ತಿದ್ದಾರೆ ನರೇಂದ್ರ ಮೋದಿ ಅಂತ ಸಂಜಯ್ ಸಿಂಗ್ ನಿನ್ನೆ ರಾಜ್ಯಸಭೆಯಲ್ಲಿ ಅಟ್ಯಾಕ್ ಮಾಡಿದ್ರು. ಅದು ನೋಡಿದ್ರೆ ಇದು ಒಂದೇ ಮಾತರಂ ಅನ್ನೋದಕ್ಕಿಂತ ಗಾಂಜಾ 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 ಅಂತ ಈ ಕುಟುಂಬ, ಈ ಮಂತ್ರಿ ಕುಟುಂಬ, ಬಿಜೆಪಿಯ ಮಂತ್ರಿ ಕುಟುಂಬ ಬರ್ತಾ ಇದೆ. ಸೊ ಪೊಲೀಸರು ಪಾಪ ಏನ್ ಮಾಡಕ್ಕಾಗತ್ತೆ, ಹೆಚ್ಚಿಗೆ ಏನು ಮಾಡಕ್ ಸಾಧ್ಯ ಇರಲ್ಲ ಇದ್ರಲ್ಲೆಲ್ಲ. ಮಂತ್ರಿ, ಬಿಜೆಪಿ ಮಂತ್ರಿ, ಅದನ್ನು ಡಬಲ್ ಇಂಜಿನ್ ಸರ್ಕಾರ, ಅಲ್ಲೂ ಅವ್ರೆ ಏನ್ ಮಾಡ್ಕೊಳ್ತೀರಿ. ಹೆಚ್ಚು ಅಂದ್ರೆ ಕಣ್ಣೊರ್ಸೋದಕ್ಕೆ ಒಂಚೂರು ಅರೆಸ್ಟ್ ತೋರಿಸಿ, ಹಂಗೆ ರಾಜಾತಿಥ್ಯ ಕೊಟ್ಟು ಜೈಲಲ್ಲಿ 4 ದಿನ ಬಿರಿಯಾನಿ ತಿನ್ನಿಸಿ ಆಚೆ ಕಳಿಸ್ತಾರೆ, ಬೇಯ್ಲು ಅಂತ. ಆಮೇಲೆ ಅದು ಪಾಡಿಗೆ ಅದು ಯಾವತ್ತೋ ಏನೋ ಖುಲಾಸೆ ಆಗ್ಬಿಡುತ್ತೆ ಕೆಲವು ವರ್ಷಗಳ ನಂತರ. ಆ ಚೀಲಗಳಲ್ಲಿ ಸಿಕ್ಕಿದ್ದು ಗಾಂಜಾನೇ ಅಲ್ಲ, ಅದು ಜಸ್ಟ್ ಕೊತ್ತಂಬರಿ ಸೊಪ್ಪು ಒಣಗೋಗಿರೋದ್ರಿಂದ ಹಂಗೆ ಕಾಣ್ತು, ಇಷ್ಟು ಹೇಳಿ ಕತೆ ಮುಗಿಸ್ಬಿಡ್ತಾರೆ. ಯಾಕಂದ್ರೆ ಇರುವಂತಹ ವ್ಯಕ್ತಿಗಳಂತವರು, ದೇಶ ಅಂತವ್ರ ವ್ಯಕ್ತಿಗಳ ಕೈಯಲ್ಲಿ ಇದೆ, ಇವತ್ತು ಅಂತವ್ರ ಕೈಯಲ್ಲಿದೆ, ಅಷ್ಟೇನಿಲ್ಲ. ಸೊ ಇದು ಇವತ್ತಿನ ವಿಶೇಷ ಸುದ್ದಿ. ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ.